ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯರಿಗೆ, ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹೇಗನ್ನಿಸ್ತಾ ಇದೆ? ನಿನ್ನ ಧ್ಯಾನ ಎಲ್ಲರೂ ಮಾಡಿದ್ರಿ? ಅನುಭವಗಳನ್ನ ಒಬ್ಬರು ಮಾತ್ರ ಶೇರ್ ಮಾಡಿದ್ರು. ಸಂಧ್ಯಾ ಅವ್ರಿಗೆ ಹೇಗ ಅನ್ನಿಸ್ತಿದೆ ಅನುಭವ? ನೀವು ಶೇರ್ ಮೇಡಮ್ ಮಾಡ್ಲಿಲ್ಲ? ನಿನ್ನೆ ಫುಲ್ ಎಫೆಕ್ಟ್ ಇತ್ತು. ಹಾ ಹಾ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಮೇಡಮ್ ಜಾಸ್ತಿ ಯಾಕೋ. ನಾನ್ ಹೇಳ್ದೆ ಹೌದು ಹೌದು, ಅಳು ಬರ್ತಾ ಇದೆ ಹಾ ಕೆಲವರಿಗೆ. ಬರ್ತಾ ಇತ್ತು. ಹಾ ಹೌದು ಹೌದು. ಫುಲ್ ಬಾಡಿ ಎಲ್ಲ ಒಂದ್ ಟೈಪ್ ಭಾರ ಆದಂಗೆ ಆಗಿ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ತಾನೆ. ಹೌದು ಹೌದು. ಹ್ಮ್ ಸೂಪರ್ ಸೂಪರ್. ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ನಿಮ್ಗೆ. ಅದೇನು ಒಳ್ಳೇದಾ ಕೆಟ್ಟದಾ ಮೇಡಮ್? ಒಳ್ಳಿದೆ. ನಿಮ್ಮ ಒಳಗಡೆ ಇರುವಂತ ದುಃಖಗಳೆಲ್ಲವೂ ಕೂಡ ನಿಮ್ಗೆ ಅನುಭವ ಆಗ್ತಾ ಇದೆ. ಅದು ಯಾವುದೇ ಅನುಭವ ಆದ್ರೂ ಧ್ಯಾನದಲ್ಲಿ ಅದು ಒಳ್ಳೇದೇನೆ. ಒಬ್ಬರಿಗೆ ಸಂತೋಷಕ್ಕೂ ಕಣ್ಣೀರ್ ಬರುತ್ತೆ, ಆನಂದಕ್ಕೂ ಕೂಡ ಕಣ್ಣೀರ್ ಬರುತ್ತೆ. ಒಳಗಡೆ ನಾವು ಎಲ್ಲ ಅದುಮಿಟ್ಕೊಂಡಿರ್ತೀವಲ್ವ, ಎಮೋಷನ್ಸ್ ಗಳೆಲ್ಲಾನು ಕೂಡ ಅದೆಲ್ಲವೂ ಕೂಡ ಹೊರಗಡೆ ಬರ್ತದೆ. ಯಾವುದೇ ಅನುಭವ ಆದ್ರೂ ಕೂಡ ಜಸ್ಟ್ ಅದನ್ನ ನೋಡ್ತಾ ಬನ್ನಿ ಅಷ್ಟೇ ನೀವು. ಅದ್ಭುತ ಅದ್ಭುತ ಎಕ್ಸ್ಪೀರಿಯನ್ಸ್ ನಿಮ್ಗೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು. ಫುಲ್ ಮೈ ಎಲ್ಲ ಹೆಂಗೆ ಅಂದ್ರೆ ಆಮೇಲೆನು ಒನ್ ಅವರ್ ವರೆಗೂನು ಬಾಡಿ ಎಲ್ಲ ಒಂದ್ ಟೈಪ್ ಪೇನ್ ಆದಂಗೆ, ಫುಲ್ ಭಾರ ಆದಂಗೆ, ಆಮೇಲೆ ಎದ್ದು ಹೊರಗಡೆ ಹೋಗಕ್ಕೂ ಆಗ್ಲಿಲ್ಲ ನನ್ಗೆ. ಆ ಟೈಪ್ ಆಗ್ತಾ ಇದೆ. ಆಗುತ್ತೆ ಆಗುತ್ತೆ. ಅದು ಹೋಗ್ತಾ ಹೋಗ್ತಾ ನಿಮ್ಗೆ ನಿಮ್ಗೆ ಸರಿ ಹೋಗ್ತಾ ಬರುತ್ತೆ. ತಲೆ ಏನು Okay, madam. ಕೆಡ್ಸ್ಕೊಂಬೇಡಿ ನೀವು. ಒಳ್ಳೇದೇ ಅದೆಲ್ಲವೂ ಕೂಡ. Okay, madam. ಸೂಪರ್ ಸೂಪರ್. ಅದು 25 ನನ್ಗೆ ಧ್ಯಾನ ಸ್ವಲ್ಪ ಟೈಮಿಂಗ್ ಜಲ್ದಿನೇ ಆಗ್ತಾ ಇದೆ ಮೇಡಮ್. ಅಂದ್ರೆ 1.5 hours ಆಗ್ತಾ ಇಲ್ಲ, 1 hour ನಲ್ಲಿನೇ ಮುಗಿತಾ ಇದೆ. ಅದೇ ಗಂಟೆ ಹೊಡ್ದಂಗೆ ಟೈಮ್ ಲೈನೇ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ ಮನಸ್ಸು ಹೇಳುತ್ತೆ ಒಂದ್ ನೋಡಿ. ನಿಮ್ಮ 1.5 minutes ಓಕೆ ಅಲ್ಲ ಮೇಡಮ್ 1 ಪಾಯಿಂಟ್ಗೆ? 24 ಪಾಯಿಂಟ್ಸ್ ಹೀಲಿಂಗು. ನೀವು ತಲೆ ಕೆಡ್ಸ್ಕೋಬೇಡಿ. ಟೈಮ್ ಗೆರೆ ಹಾಕ್ತಂಗೆ ಇಷ್ಟೇ ಟೈಮ್ ಆಗ್ಬೇಕು ಅಂತ ಏನಿಲ್ಲ. ನೀವು ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೂ ಅಷ್ಟೇನೆ. ನೀವು ನಿಮ್ಮ ಒಳಗಡೆ ನಿಮ್ ಮನ್ಸು ಹೇಳುತ್ತೆ. ನೀವು ಕೈ ಇಟ್ಕೊಂಡಿರ್ತೀರಾ, ನಿಮ್ ಒಳಗಡೆಯಿಂದನೇ ಒಂದು ಉತ್ತರ ಬರುತ್ತೆ ನೋಡಿ, ಸಾಕು ಈಗ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಆತರ ನೀವು ಆನಂದವಾಗಿ ಮಾಡ್ಕೊಂಡ್ ಬನ್ನಿ. ಗೆರೆ ಹಾಕೊಂಡು ಟೈಮ್ಗೆ ಅನುಗುಣವಾಗಿ ನಾವು ಹೀಲಿಂಗ್ ಮಾಡಕ್ ಆಗಲ್ಲ. ಆಮೇಲೆ ಪಾಯಿಂಟ್ಸ್ ಹಿಂದೆ ಮುಂದೆ ಆದ್ರೂ ಏನ್ ಆಗಲ್ಲ ಮೇಡಮ್? ಏನು ತಲೆ ಕೆಡ್ಸ್ಕೋಬೇಡಿ. ಇದನ್ ಮಾಡೋ ಬದ್ಲು ಅದನ್ ಮಾಡ್ಬಿಟ್ರ ಆಮೇಲೆ ನೆಕ್ಸ್ಟ್ ಇದಕ್ಕೆ ಹೀಲಿಂಗ್ ಮಾಡಿ. ಸ್ವಲ್ಪ 1-2 ಪಾಯಿಂಟ್ಸ್ ಕನ್ಫ್ಯೂಸ್ ಆಗ್ತಾ ಇದೆ ಮೇಡಮ್ ನನಗೆ, ಅದಕ್ಕೆ. ಅಭ್ಯಾಸ ಆಗತ್ತೆ ಸರಿ ಹೋಗುತ್ತೆ. ಅದಕ್ಕೆ ಏನ್ ತಲೆ ಕೆಡ್ಸ್ಕೋಬೇಡಿ ನೀವು. ಆರಾಮ್ ಮಾಡ್ತಾ ಇದ್ದೀರಲ್ಲ. ಎಕ್ಸ್ಪೀರಿಯನ್ಸ್ ಹೇಗ್ ಅನಿಸ್ತಾ ಇದೆ ಹೇಳಿ ನಿಮ್ಗೆ? ಸ್ಟಾರ್ಟಿಂಗ್ 10 ನಿಮಿಷವರೆಗೂ ಬ್ಯಾಕ್ ಪೇನ್ ಜಾಸ್ತಿ ಆಗ್ತಾವೆ ಮೇಡಮ್. ಕೂತ್ಕೊಳ್ಳಕ್ ಆಗಲ್ಲ, ಆ ಟೈಪ್ ಆಗುತ್ತೆ. ಆಮೇಲೆ ಸ್ವಲ್ಪ ಅದು ಬ್ಯಾಕ್ ಸೈಡ್ದು ನಾನು ಏನ್ ಪಾಯಿಂಟ್ಸ್ ಗೆ ಇದು ಮಾಡ್ತೀನಲ್ಲ, ಅವಾಗ ಸ್ವಲ್ಪ ಕಮ್ಮಿ ಅನ್ಸ್ತಾ ಬರ್ತದೆ, ರಿಲೀಫ್ ಆಗ್ತಾ ಬರುತ್ತೆ. ಸೂಪರ್. ಸ್ವಲ್ಪ ದಿನ ಅಷ್ಟೇ ನಿಮ್ಗೆ. ಈಗ ಸುಮಾ ಅವ್ರು ಇದಾರೆ ನೋಡಿ ಇಲ್ಲೇನೆ. ಅವ್ರು ಸ್ಟಾರ್ಟಿಂಗ್ ಅವ್ರಿಗೆ ತುಂಬಾ
ಒಂಥರ ಬಾಡಿ ಪೈನ್ ಆಗೋದಾಗ್ಲಿ ಸ್ವಲ್ಪ ಜಾಸ್ತಿ ಆದಂಗ ಅನ್ನಿಸ್ತಾ ಇತ್ತು ಅವ್ರಿಗೆ. ಬೇಕಾದ್ರೆ ಈಗ ಅವ್ರು ಇಲ್ಲೇ ಇದಾರೆ, ಎಕ್ಸ್ಪೀರಿಯನ್ಸ್ ಕೇಳಿ ಅವ್ರಿಗೆ. ಸುಮಾ ಅವ್ರೆ, ನೀವು ಹೇಳಿ ನಿಮ್ ನನ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟಿಂಗ್ ಹೇಗ್ ಅನಿಸ್ತಾ ಇತ್ತು ಅವರಿಗೆ ಅಂತ ಹೇಳಿ. ಹೌದು ಮ್ಯಾಮ್. ನಮಸ್ತೆ, ಹರೇ ಇದು ರಾಮ ಹರೇ ಕೃಷ್ಣ. ನಮಸ್ತೆ ಮ್ಯಾಮ್. ಚಕ್ರಧ್ಯಾನ ಮಾಡುವಾಗ್ಲೂ ಅಷ್ಟೇ ನನಗೆ ತುಂಬಾ ನನ್ ಬಾಡಿಗೆನೆ ಹಿಂಸೆ ಆಗ್ತಾ ಇದೆ, ಬೇಡ ಅಂತ ಅನಿಸ್ತಾ ಇತ್ತು ಚಕ್ರಧ್ಯಾನ ಮಾಡುವಾಗ. ಆಮೇಲೆ ನೀವ್ ಹೇಳಿದ್ರಲ್ಲ ಹೋಗ್ತಾ, ಆಮೇಲೆ 2 days ನಾನ್ ಮಾಡ್ಲೇ ಇಲ್ಲ, ನನಗೆ ಯಾಕೋ ಅದು ಬೇಡ ಅಂತ ಅನಿಸ್ಬಿಡ್ತು. ಆಮೇಲೆ ನಿಮ್ ಜೊತೆ ಮಾತಾಡಾದ್ಮೇಲೆ ಇಲ್ಲ ಅದು ಹಾಗೇನೆ ಆಮೇಲೆ ಅಭ್ಯಾಸ ಆಗುತ್ತೆ ಅಂತ ನೀವ್ ಹೇಳಿದ್ರಲ್ಲ, ಆಮೇಲೆ ನಿಧಾನವಾಗಿ ಮಾಡ್ತಾ ಮಾಡ್ತಾ ಬಂದಾಗ ಈಗ ಆ ರೀತಿ ಫೀಲ್ ಆಗ್ತಿಲ್ಲ ಮ್ಯಾಮ್. ಆರಾಮಾಗಿ ನನ್ ಬಾಡಿಗೆ ಅದು ಅಡ್ಜಸ್ಟ್ ಆಗ್ಬಿಟ್ಟಿದೆ, ಆರಾಮಾಗಿ ಆಗ್ತಾ ಇದೆ. ಈಗ ಲೈಟ್ ಅನ್ಸುತ್ತೆ ಬಾಡಿ. ಹೌದು. ಹಾ ಆಮೇಲೆ ಆಮೇಲೆ 24 parts ಆಮೇಲೆ ಆಗುತ್ತೆ ಮೇಡಮ್. 24 parts ಹೀಲಿಂಗ್ ಮಾಡುವಾಗ್ಲೂ ಅಷ್ಟೇ ಅವಾಗ ನನ್ ಹೆಲ್ತ್ ಆಗಿರೋ ಹೆಲ್ತ್ಗುನು ಹೀಗೆಂದಕ್ಕೂನು ತುಂಬಾ ಡಿಫ್ರೆನ್ಸ್ ಇದೆ ಮ್ಯಾಮ್. ಹೆಲ್ತ್ ವಿಷಯದಲ್ಲಂತೂ ತುಂಬಾ ಬೇಗ ರಿಸಲ್ಟ್ ನಾನ್ ನೋಡಿದೀನಿ ಮ್ಯಾಮ್. ಸೂಪರ್ ಸೂಪರ್. ಇವಾಗ ನನಗೂನು ಅದೇ ಫೀಲ್ ಆಗ್ತಾ ಇದೆ ಮೇಡಮ್. ಟಾರ್ಚರ್ ಮಾಡು ನಾನೇ ಟಾರ್ಚರ್ ಮಾಡ್ಕೊತಾ ಇದ್ದೀನಿ ಅನ್ನೋ ತರಾನೇ ಅನಿಸ್ತಾ ಇದೆ. ಹಾ ಏನ್ ಅನ್ಕೊಳ್ಬೇಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ಎಷ್ಟು ಮಾಡ್ಬೇಕನ್ಸುತ್ತೋ, ಎಷ್ಟು ಮಾಡಕ್ ಸಾಧ್ಯ ಆಗುತ್ತೋ ಅಷ್ಟನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಅದ್ ಸರಿ ಹೋಗ್ತಾ ಬರುತ್ತೆ. ಯಾಕಂದ್ರೆ ಅಷ್ಟು ಬ್ಲಾಕೇಜಸ್ ಗಳಿರುತ್ತೆ ಅಲ್ವಾ ನಮಗೆ. ನಿಮ್ಗೆ ಅವತ್ತು ನಾನು ಹೀಲಿಂಗ್ ಮಾಡೋದಿನ ಹೇಳಿದ್ದೆ ನಿಮ್ಗೆ ನಾನು. ಹೌದ್ ಮೇಡಮ್. ಸರಿ ಹೋಗ್ತಾ ಬರುತ್ತೆ. ಗಮನಿಸ್ತಾ ಮಾಡ್ಕೊಳ್ತಾ ಬನ್ನಿ. ನಿಮ್ ಕೈಲಿ ಎಷ್ಟೆಷ್ಟಾಗುತ್ತೋ. ಕೆಲವೊಮ್ಮೆ ಕೂತ್ಕೊಳಕ್ ಆಗಲ್ಲ ಅಂದ್ರೆ ಕಾಲ್ ಹಿಡ್ಕೊಂಡ್ ಮಾಡ್ಕೊಳ್ಳಿ. ಕಣ್ಣು ಮಾತ್ರ ತೆಗಿಬೇಡಿ ಅಷ್ಟೇ. ಸ್ವಲ್ಪ ಕೈ ಶೇಕ್ ಮಾಡ್ಕೊಳ್ತೀರಾ ಅಥವಾ ಸಪೋರ್ಟ್ ತಗೋಬೇಕಂತ ಅನ್ಸುತ್ತಾ? ಯಾಕಂದ್ರೆ ಕಾಲ್ ಮಡ್ಚ್ಕೊಂಡು ಅರ್ಧ ಗಂಟೆನೂ ಕೆಲವೊಮ್ಮೆ ಕೂತ್ಕೊಳಕ್ ಆಗಲ್ಲ ನಮ್ಗೆ. ಆ ಸ್ಥಿತಿ ಇರುತ್ತೆ ನಮ್ಗೆ. ಆಗ ನೀವೇನ್ ಮಾಡಿ ಅಂತ ಹೇಳಿದ್ರೆ ಕಾಲ್ ಹಿಡ್ಕೊಳ್ಳಿ ನೀವು. ತೊಂದ್ರೆ ಏನಿಲ್ಲ ಅದಕ್ಕೆ. ಆರಾಮ್ಸೆ ನಿಮ್ಗೆ ಯಾವ ತರ ಅನ್ಸುತ್ತೋ ಆ ತರ ಮಾಡ್ತಾ ಬನ್ನಿ. ಬಟ್ ಕಣ್ ತೆರಿಬೇಡಿ ಅಷ್ಟೇ. ಆ ಪ್ರೋಸೆಸ್ ಮುಗಿಯೋವರೆಗೆ ಕಣ್ಣು ಒಂದನ್ನ ಮಾತ್ರ ತೆರಿಬೇಡಿ. ಸ್ವಲ್ಪ ಸ್ವಲ್ಪ ಕೈ ಅಲ್ಗಾಡ್ಸೋದು, ಕೈಯ ಇದ್ ಮಾಡ್ಕೊಳ್ಳೋದು ಅಥವಾ ಬೆನ್ನಿಗೆ ತಗೊಳ್ಳೋದು ಸ್ವಲ್ಪ. ಈಗ ಧ್ಯಾನದಲ್ಲೂ ಕೂಡ ಹಾಗೆ, ನೀವು ಸ್ಟಾರ್ಟಿಂಗ್ ಬೆನ್ನು ನೇರವಾಗಿ ಕೂತಿರ್ತೀರಾ ಅಷ್ಟೇ. ಆಮೇಲೆ ಅದ್ ಹೇಗಾಗುತ್ತೆ ಅಂತ ಗೊತ್ತಾಗಲ್ಲ ನಮ್ಗೆ. ಕೆಲವೊಮ್ಮೆ ನಾವು ಬಗ್ಗ್ ಬಿಡ್ತೀವಿ, ಕೆಲವರು ಪೂರ್ತಿ ಹಿಂದೆ ಹೋಗ್ತೀವಿ. ಅದು ನಮಗ್ ಬೇಡ. ನಮ್ಗೆ ಸ್ಟಾರ್ಟಿಂಗ್ ಮಾತ್ರ ನಾವು ಕುತ್ಕೋಬೇಕು ಬೆನ್ನು ನೇರವಾಗಿ. ಆಮೇಲೆ ಏನಾಗುತ್ತೋ ತನ್ನ ಪಾಡಿಗೆ ತಾನು ಗಟ್ಟಿಸುತ್ತೆ ಅದು. ಅದ್ರ ಶರೀರದ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಏನ್ ಘಟಿಸ್ಬೇಕೋ, ಏನ್ ಅನುಭವ ಆಗ್ಬೇಕು ಅದನ್ನ ಮಿಸ್ ಮಾಡ್ಕೊಬಿಡ್ತೀವಿ ನಾವು. ಅದ್ರ ಪಾಡಿಗೆ ಅದ್ ಆಗ್ತಾ ಇದೆ ಶರೀರದಲ್ಲಿ. ನಿಮ್ ತಲೆ ಸೂಪರ್ ಸೂಪರ್ ಅದ್ಭುತವಾಗಿ ಮಾಡ್ತಾ ಇದ್ದೀರಿ ನೀವು. ಮಾಡೋದ್ರಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನೋಡಿ. ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವ್ರಿಗೆ ಅದ್ ಅನುಭವಕ್ಕೆ ಬರುತ್ತೆ. ಸೂಪರ್ ಸೂಪರ್. ಹೇಮಾ ಅವರು, ಚಿದಾನಂದ ರಸ್ ಅವರು ಹೇಗ್ ಅನಿಸ್ತಾ ಇದೆ? ಅರ್ಚನಾ ಅವರು ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ ಮೇಡಮ್. ಮಾಡ್ತಾ ಇದೀವಿ. ಸ್ವಲ್ಪ ಫ್ರೀನೆಸ್ ಕಾಣ್ತಾ ಇದೆ ಬಾಡಿ ಎಲ್ಲ ಮಾಡಿದಾಗೆಲ್ಲ, ಚಕ್ರ ಮಾಡೋದ್ರಲ್ಲ ಏನೇನೋ ಟೆನ್ಷನ್ ಸ್ವಲ್ಪ ಫ್ರೀನೆಸ್ ಏನೋ ಆದಂಗೆ ಫ್ರೀನೆಸ್ ಇದೆ. ಸೂಪರ್ ಸೂಪರ್ ಸರ್. ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನಿಮ್ದು ಕೂಡ. ಸೂಪರ್ ಸೂಪರ್ ಸರ್. ಹಾಗೆ ಮುಂದುವರಿಸ್ತಾ ಬನ್ನಿ. ಖಂಡಿತ ಅನುಭವ ನಿಮ್ಗೆ ಇನ್ನೂ ಗೊತ್ತಾಗ್ತಾ ಬರುತ್ತೆ. ಅರ್ಚನಾ ಅವರು ಏನಾದ್ರು ಡೌಟ್ಸ್ ಗಳಿದೆಯಾ ಕೇಳೋಂತದ್ದು? ಹರೇ ರಾಮ ಹರೇ ಕೃಷ್ಣ ಮ್ಯಾಮ್. ಹರೇ ರಾಮ ಹರೇ ಕೃಷ್ಣ. ಹೇಮಾ ಅವರೇ ಹೇಳಿ. ಮ್ಯಾಮ್ ನಾನು 2 days ಇಂದ ಬಿಸಿ ಆಗ್ಬಿಟ್ಟು ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಓಕೆ ಓಕೆ. ಮ್ಯಾಮ್ ಮತ್ತೆ ಇನ್ನೊಂದು ಏನಂತಂದ್ರೆ ಮುದ್ರೆ ಏನಾದ್ರು ಇರುತ್ತಾ ಮ್ಯಾಮ್ ಇದಕ್ಕೆಲ್ಲ? ಇಲ್ಲ ಇಲ್ಲ, ಇದಕ್ಕೆ ಯಾವ್ದು ಮುದ್ರೆ ಯಾವ್ದು ಇರಲ್ಲ. ಹೌದಾ? ಯಾವುದೇ ಮುದ್ರೆಗಳನ್ನ ಯೂಸ್ ಸರಿ ಮಾಡೋದಿಲ್ಲ. ಮ್ಯಾಮ್. ಆರಾಮ್ಸೆ ಮಾಡ್ಬೋದು. ಜಸ್ಟ್ ಈಗ 24 ಪಾಯಿಂಟ್ಸ್ ಮಾಡಿದಾಗ ಏನ್ ಮಾಡ್ತೀವಿ, ನಮ್ ಕೈಗಳನ್ನ ಇಟ್ಕೊಳ್ತೀವಿ ನಾವು. ಅಲ್ಲಿ ಯಾವ್ದು ಮುದ್ರೆ ಯೂಸ್ ಮಾಡೋದಿಲ್ಲ. ಈಗ ಸೆಲ್ಫ್ ಹೀಲಿಂಗ್ ಮಾಡ್ಬೇಕಾದ್ರೂ ಅಷ್ಟೇ. ಆಗ್ಲೂ ಕೂಡ ನಾವು ಯಾವ್ದು ಮುದ್ರೆ ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ನಮ್ಮ ಕೈಯಿಂದನೇ ಪರಮಾತ್ಮನ ಪ್ರಕಾಶ ಬರ್ತಾ ಇರುತ್ತಲ್ಲ. ಬ್ರಹ್ಮಾಂಡದಿಂದ ಪ್ರಕಾಶ ಬರುತ್ತೆ. ಆ ಪ್ರಕಾಶ ನಮ್ಮ ಒಳಗೆ ನಾವೊಂದು ಮಾಧ್ಯಮ ಆಗಿರ್ತೀವಿ ಅಷ್ಟೇ. ನಾವೊಂದು ಮೀಡಿಯಂ. ಅಂದ್ರೆ ಒಂದು
ಆ ಪರಮಾತ್ಮ ಅನುಗ್ರಹ ಅದು ಇನ್ನೊಬ್ರಿಗೆ ಹೋಗಿ ತಲುಪಬೇಕು ಅಂದ್ರೆ ನಾವು ಮಾಧ್ಯಮ ಆಗಿರ್ತೀವಿ ಅಷ್ಟೇ. ನಮ್ಮನ್ನ ದಾಟಿ ನಮ್ಮಿಂದ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ನಮ್ಮಿಂದನೂ ಕೂಡ ನಾವು ತೆಗೆದುಕೊಡಲ್ಲ. ನಮ್ಮ ಅಕೌಂಟ್ ಅಲ್ಲೂ ಏನ್ ಬ್ಯಾಲೆನ್ಸ್ ಇಲ್ಲ. ಮಾಡುವುದೆಲ್ಲ ಯಾರು? ಪರಮಾತ್ಮ ಮಾಡ್ತಾನೆ. ಮುಂದ್ಗಡೆ ತಗೊಳ್ತಾರೆ, ಯಾವುದೇ ಮುದ್ರೆ ಇಟ್ಕೊಳ್ಳೋಂಗಿಲ್ಲ. ಧ್ಯಾನ ಮಾಡ್ಬೇಕಾದ್ರೂ ಅಷ್ಟೇ. ನೀವು ಧ್ಯಾನ ಮಾಡಿದ್ದೇನೆ ನೀವು ಅಟೆಂಡ್ ಮಾಡಿದ್ರ ನೀವು ಧ್ಯಾನ ನಿನ್ನೆ? ಮ್ಯಾಮ್ ಇಲ್ಲ, ನಾನು ಒಂದು 2-3 days ತುಂಬಾ ಬ್ಯುಸಿ ಆಗ್ಬಿಟ್ಟೆ ಮ್ಯಾಮ್. ಸರಿ ಸರಿ, ಓಕೆ. ಧ್ಯಾನ ಮಾಡ್ಬೇಕಾದ್ರೂ ಏನಿಲ್ಲ, ಎಲ್ಲ ಬೆರಳುಗಳನ್ನ ಒಟ್ಟಿಗೆ ಜೋಡಿಸ್ಕೊಂಡು ಈ ತರ ಇಟ್ಕೊಂಡು ನಿಮ್ ತೊಡೆ ಮೇಲೆ ಇಟ್ಕೊಳ್ತೀವಿ ಅಷ್ಟೇ. ಅವಾಗ ನಾನು ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ಗೆ. ಮುದ್ರೆಗಳು ಯಾವ್ದು ಕೂಡ ಇಟ್ಕೊಳ್ಳೋ ಹಾಗಿಲ್ಲ. ಓಕೆ ಮ್ಯಾಮ್. ಸೂಪರ್. ಇನ್ನೇನಾದ್ರು ಡೌಟ್ಸ್? ಹಾ ಹೇಳಿ ಮೇಡಮ್. ಈ ಸೆಲ್ಫ್ ಹೀಲಿಂಗ್ ಮಾಡ್ಕೋತೀವಲ್ಲ ನಾವು, ನಮ್ ತಾಯಿಯವರಿಗೆ ಅದನ್ನು ಮಾಡ್ಬಹುದಾ? ಮಾಡ್ಬೋದು. ನಾನ್ 2 days ಇಂದ ಅಮ್ಮಗೆ ಮಂಡಿ ನೋವಂತ ಮಾಡ್ತಾ ಇದ್ದೀನಿ. ಅವ್ರಿಗೆ ಸ್ವಲ್ಪ ರಿಲೀಫ್ ಅಂತ ಹೇಳ್ತಾ ಇದಾರೆ. ಆಗುತ್ತೆ ಖಂಡಿತ ರಿಲೀಫ್. 100ಗೆ 200%. ಅಂದ್ರೆ ಅವ್ರಿಗೆ ಎಲ್ಪ್ ಏನಿದೆ ಅಲ್ಲಿ ಅಷ್ಟೇ ಮಾಡ್ಬೇಕಾ, ಅವ್ರಿಗೆ ಫುಲ್ ಬಾಡಿ ಹೀಲಿಂಗ್ ಮಾಡ್ಬೇಕು ಮೇಡಮ್? ನೀವು ಮಾಡಿದ್ರು ಫುಲ್ ಬಾಡಿಗೆ ಹೋಗುತ್ತೆ ಅದು. ಹೌದು. ನೀವ್ ಈ ತರ ಹೀಲಿಂಗ್ ಮಾಡ್ಬೇಕಾದ್ರೆ ಫುಲ್ ಬಾಡಿಗೆ ಹೋಗುತ್ತೆ. ಜಾಸ್ತಿ ಎಲ್ಲಿ ಅವರಿಗೆ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ಅವರಿಗೆ ಅದೇ ಅವ್ರಿಗೆ ಮಂಡಿ ನೋವು ಜಾಸ್ತಿ ಇದೆ ಮೇಡಮ್. ಸಕ್ಕರೆ, ಕಾಫಿ, ಟೀ ಎಲ್ಲ ಕುಡಿತಾರೆ. ಸ್ಟಾಪ್ ಮಾಡ್ಬೇಕು. ಅದೇ ಕಾಫಿ, ಟೀ, ಹಾಲು, ಸಕ್ಕರೆ ಐಟಮ್ಸ್ ಗಳೆಲ್ಲಾನು ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ. ಇಷ್ಟು ವರ್ಷ ಡಯಾಬಿಟಿಸ್ ಪೇಷಂಟ್, ಸಕ್ಕರೆ ಏನ್ ತಿನ್ನಲ್ಲ, ಬಟ್ ಟೀ ಕುಡಿತಾರೆ, ಶುಗರ್ಲೆಸ್. ಟೀ ಕುಡಿಬೇಡಿ ಅಂದ್ರೆ ಏನ್ ಗೊತ್ತಾ, ಹಾಲಿನ ಜೊತೆಗೆ ನಾವು ಏನ್ ಮಿಕ್ಸ್ ಮಾಡಿದ್ರು ಅದೇನಾಗುತ್ತೆ ಹೇಳಿ, ಸೈಡ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ಇದ್ ಮಾಡಕ್ಕೆ ಹೋಗಿ. ಸ್ವಲ್ಪ ಬದಲಾವಣೆ, ಫುಡ್ ಅಲ್ಲಿ ಬದಲಾವಣೆ ಮಾಡ್ಕೊಳ್ಳೇಬೇಕು. ಸ್ಪೈಸಿ, ಮಸಾಲೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ ಅಲ್ವಾ. ಆರೋಗ್ಯ ಚೆನ್ನಾಗಾಗ್ಬೇಕು ಅಂದ್ರೆ ಫುಡ್ಡೇ ನಮ್ಗೆ ಮೇನ್, ಫುಡ್ಡೇ ಮೆಡಿಷನ್. ಹಾಗಾಗಿ ಮತ್ತೆ ಇನ್ನೇನಾದ್ರು ಡೌಟ್ಸ್ ಇದೆಯಾ? ಅರ್ಚನಾ ಅವ್ರು ಏನು ಹೇಳಿಲ್ವಲ್ಲ ಇವತ್ತು, ಸೈಲೆಂಟ್ ಆಗ್ಬಿಟ್ಟಿದಾರಲ್ಲ. ಹೇಗಿದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅದು ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ಮೆಡಿಟೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು, ಹಾಗಾಗಿ ನಂಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅದ್ರ ಪಾಡ್ಗೆ ನಡೆಯುತ್ತೆ. ಡಿಸ್ಟರ್ಬೆನ್ಸ್ ಎಲ್ಲಿದ್ರೆ ಧ್ಯಾನಕ್ಕೆ ಕೂತ್ಕೊಂಡಾಗ ಸೌಂಡ್ ಗಳು ಬರ್ತಿರತ್ತೆ, ಏನೋ ಡಿಸ್ಟರ್ಬೆನ್ಸ್ ಆಗುತ್ತೆ. ನೀವು ತಲೆ ಕೆಡ್ಸ್ಕೋಬೇಡಿ, ಅವ್ರ ಪಾಡಿಗೆ ಕೇಳಿಸ್ತಾ ಅದೇನೋ ಆಗ್ತಾ ಇದೆ, ಲೀವ್ ಇಟ್ ಅಷ್ಟೇ. ನಿಮ್ ಪಾಡಿಗೆ ನೀವು ಅಟೆಂಡ್ ಮಾಡಿ. ಇರ್ಲಿ ಸಮ್ ಟೈಮ್ ಆಗುತ್ತೆ, ಏನ್ ತಲೆ ಕೆಡ್ಸ್ಕೋಬೇಡಿ. ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಅದೇ ತುಂಬಾ ಅದೇ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸರಿ, ಇನ್ನೇನಾದ್ರು ಡೌಟ್ಸ್ ಇದೆಯಾ? ಸೆಲ್ಫ್ ಫೀಲಿಂಗ್ ನಾವು ಬೇರೆಯವ್ರಿಗೆ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದೊಂದು ಈಗ ನಿಮ್ಗೆ ಎಲ್ಲರಿಗೂ ನೀವು ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ, ಅದೊಂದು ಡೌಟ್ಸ್ ಇದೆ ನಿಮ್ಗಳಿಗೆ. ಬೇರೆಯವರಿಗೆ ನಾವು ಯಾವ ರೀತಿ ಸೆಲ್ಫ್ ಫೀಲಿಂಗ್ ಮಾಡ್ಬೇಕು? ಈಗ ನಿಮ್ ತಾಯಿ ಇರ್ತಾರೆ, ಸೇಮ್ ನಾವೇನ್ ಮಾಡ್ಬೇಕು? ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಬೇಕು, ಸಿಂಬಲ್ಸ್ ಗಳನ್ನ ಡ್ರಾ ಮಾಡ್ಕೊಳ್ಬೇಕು, ರೇಖಿ ಮಾತೆನ ನಾವು ಆಹ್ವಾನ ಮಾಡ್ಬೇಕು. ಅದಾದ ನಂತರ ಫುಲ್ ಪ್ರಕಾಶ ನಮ್ಮ ಮೇಲೆ ಬರ್ತಾ ಇರುತ್ತೆ. ಪ್ರಕಾಶ ಎಲ್ಲ ನಮ್ಮ ಶರೀರದಲ್ಲಿ ಎಲ್ಲವೂ ಕೂಡ ಚಕ್ರಗಳಲ್ಲಿ, ಎಲ್ಲ ನಾಡಿಗಳಲ್ಲಿ, ನಮ್ಮ ಆಭಾ ಮಂಡಲದೆಲ್ಲ ಪ್ರಕಾಶ ವಿಸ್ತಾರ ಆಗ್ತಾ ಹೋಗ್ತಾ ಇರುತ್ತೆ. ಅದಾದ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೇಮ್ ಪ್ರೋಸೆಸ್ ಅಲ್ಲಿ ನಿಮ್ಮ ತಾಯಿಯ ಚೇತನವನ್ನ ನೀವು ಕರಿತೀರಾ. ಅಂದ್ರೆ ನಿಮ್ಮ ತಾಯಿ ಹೆಸರನ್ನ ಹೇಳಿದಾಗ ಅವ್ರ ಪಿಕ್ಚರ್ ಅಥವಾ ಅವ್ರು ಬಂದು ನಿಮ್ಮ ಮುಂದೆ ಕೂತಿರುವ ರೀತಿ ನೀವು ವಿಜುವಲೈಸೇಷನ್ ಮಾಡ್ಕೊಳ್ತೀರಾ. ಅವ್ರ ಚಿತ್ರ ನಿಮ್ಮ ಮುಂದೆ ಅಮ್ಮ ಬಂದು ಕೂತ್ಕೊಂಡಿದ್ದಾರೆ, ನೀವು ಅವ್ನ ಚೇರ್ ಮೇಲೆ ಕೂರ್ಸ್ಕೊಳ್ತೀರಾ ಅಥವಾ ಮ್ಯಾಟ್ ಆಗಿ ಕೂರ್ಸ್ಕೊಳ್ತೀರಾ, ನಿಮಗ್ ಸೇರಿದ್ದದು. ನಿಮ್ಮ ಮುಂದೆ ಬಂದವರು
ಕೂತ್ಕೊಂಡಿದ್ದಾರೆ, ನಿಮ್ಗೆ ಕಾಣಿಸ್ತಾರೆ. ನಿಮ್ಗೆ 3ನೇ ಕಣ್ಣಿಗೆ ನೀವು ಅವ್ರು ಅಮ್ಮ ನಿಮ್ಮ ತಾಯಿ ಹೆಸರನ್ನು ಹೇಳಿದ ಚೇತನ ಉಪಸ್ಥಿತವಾಗಲಿ ಉಪಸ್ಥಿತವಾಗಲಿ ಉಪಸ್ಥಿತರಾಗಲಿ ಅಂತ ಅವ್ರು ಬಂದು ನಮ್ಮ ಮುಂದೆ ಕುಳಿತಿದ್ದಾರೆ. ನಿಮ್ಗೆ ಯಾವ ತರ ಹೇಳ್ಬೇಕನ್ಸುತ್ತೋ ಅವ್ರನ್ನ ಕರಿತೀರ, ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಕೂತ್ಕೊಂಡಾದ್ಮೇಲೆ ಏನ್ ಮಾಡ್ತೀವಿ ನಾವು, ಅಲ್ಲಿರುವ ಅವರೆಲ್ಲ ಆಭಾ ಮಂಡಲದಲ್ಲಿರುವಂತ ಎಲ್ಲ ಚೌಕರಿಯನ್ನ ಬರೆದು ಅದೆಲ್ಲ ಚಕ್ರಗಳನ್ನ ನಕಾರಾತ್ಮಕಗಳನ್ನ ಅಗ್ನಿಯ ಕುಂಡದಲ್ಲಿ ನಾವು ವಿಲೀನ ಮಾಡ್ತೀವಿ. ನಿಮ್ಗೆ ಅಗ್ನಿ ಕುಂಡದಲ್ಲಿ ವಿಲೀನ ಮಾಡಕ್ಕಾಗಿಲ್ಲ ಅಂದ್ರೆ ಒಂದು ಬೌಲ್ ತಗೊಳ್ಳಿ, ಆ ಬೌಲಲ್ಲಿ ಸ್ವಲ್ಪ ಸಾಲ್ಟ್ ಅನ್ನ ಹಾಕಿ, ಕಲ್ಲುಪ್ಪನ್ನ ಹಾಕಿ ಆ ಬೌಲಿಗೆ ನೀವೇನ್ ಮಾಡ್ಬೇಕು, ಆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಆ ಬೌಲಿನ ಒಳಗಡೆ ಹಾಕ್ಬೇಕು. ಎಲ್ಲ ಅಂದ್ರೆ ನಕಾರಾತ್ಮಕ ಶಕ್ತಿಗಳನ್ನ ನಾವು ಎಲ್ಲಾದ್ರೂ ಒಂದ್ ಕಡೆ ನಾವು ಡಿಸ್ಪೋಸ್ ಹಾಕ್ಬೇಕದನ್ನ ನಾವು. ಅದಾದ ನಂತರ ನಾವೇನ್ ಮಾಡ್ತೀವಿ, ಚಕ್ರಗಳನ್ನ ಹೀಲ್ ಮಾಡ್ತೀವಿ. ಚೌಕುರೆ 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 ಬರ್ದು ಚಕ್ರಗಳೆಲ್ಲ ಹೀಲ್ ಮಾಡಿ ಸೇಂಕಿಯನ್ನ ಸ್ಥಾಪನೆ ಮಾಡಿ ಅವ್ರ ಮುಂದೆ ನಿಮ್ಮ ಕೈ ಈ ತರ ಇರ್ಬೇಕು. ನಿಮ್ಮ ಕೈಗಳಿಂದ ಅವರಿಗೆ ಸೇಹಿಕಿ 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 ಗುಲಾಬಿ 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 ಬಣ್ಣದಲ್ಲಿ ನಿಮ್ಮ ಕೈಗಳಿಂದ ಬ್ರಹ್ಮಾಂಡದಿಂದ ನಿಮ್ಮೇಲ್ ಬರುತ್ತೆ, ನಿಮ್ಮಿಂದ ನಿಮ್ ಕೈಗಳಲ್ಲಿ ಹರಿತಾ ಇದೆ. ನಿಮ್ಮ ಕೈಗಳಿಂದ ನಿಮ್ಮ ತಾಯಿಯ ಶರೀರದಲ್ಲಿ ಎಲ್ಲವೂ ಕೂಡ ಗುಲಾಬಿ 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 ಬಣ್ಣ ಸ್ಥಾಪನೆಯಾಗಿ ಅವರ ಆಲೋಚನೆಗಳು, ಭಾವನೆಗಳು, ಅವರ ಎಮೋಷನ್ಸ್ಗಳು, ಅವರ ವಿಚಾರಗಳು ಎಲ್ಲವೂ ಕೂಡ ಬ್ಯಾಲೆನ್ಸ್. ಬಾಯಿ ಹೇಳ್ತಾ ಬನ್ನಿ, ಆಲೋಚನೆಗಳು ಬ್ಯಾಲೆನ್ಸ್ ಆಗ್ತಾ ಇದೆ, ಆಲೋಚನೆಗಳು ಬ್ಯಾಲೆನ್ಸ್ ಆಗ್ತಾ ಇದೆ, ಆಲೋಚನೆಗಳು ಬ್ಯಾಲೆನ್ಸ್ ಆಗ್ತಾ ಇದೆ. 3 ಸಲ ಹೇಳಿ ನೀವು. ಭಾವನೆಗಳು ಸಮತೋಲನವಾಗ್ತಾ ಇದೆ, ಭಾವನೆಗಳು ಸಮತೋಲನವಾಗ್ತಾ ಇದೆ, ವಿಚಾರಗಳು ಸಮತೋಲನವಾಗ್ತಾ ಇದೆ, ವಿಚಾರಗಳು ಸಮತೋಲನವಾಗ್ತಾ ಇದೆ. ಆಕ್ಷನ್ ಮಾಡಿ ನೀವು. ಬಾಯಲ್ಲಿ ಹೇಳ್ತಾ ಬನ್ನಿ, ಕೈಯಲ್ಲಿ ಸಮತೋಲನ ಆಗ್ತಾ ಇದೆ, ಸಮತೋಲನ ಆಗ್ತಾ ಇದೆ. ಅವರೆಲ್ಲ ಬಾಡಿಯಲ್ಲಿರುವಂತ ಎಲ್ಲ ಅಂಗಾಂಗಗಳೆಲ್ಲವೂ ಕೂಡ ಲಿವರ್, ಕಿಡ್ನಿ, ಪ್ಯಾಂಕ್ರಿಯಾಸ್, ಥ್ರೋಟ್, ಹಾರ್ಟ್, ಸಣ್ಣ ಕರಳು, ದೊಡ್ಡ ಕರಳು ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ. ಅಂಗಾಂಗಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ, ಸಮತೋಲನವಾಗ್ತಾ ಇದೆ, ಸಮತೋಲನವಾಗಿದೆ, ಸಮತೋಲನವಾಗಿದೆ. ಬ್ಲಡ್ ಸೆಲ್ಸ್ ಗಳೆಲ್ಲವೂ ಕೂಡ ಸಮತೋಲನವಾಗಿದೆ. ಚಕ್ರಗಳೆಲ್ಲವೂ ಕೂಡ ಸಮತೋಲನವಾಗಿದೆ. ಆಭಾ ಮಂಡಲವೆಲ್ಲವೂ ಕೂಡ ಸಮತೋಲನವಾಗಿದೆ. ಕಂಪ್ಲೀಟ್ ಆಗಿ ಸಮತೋಲನವಾಗಿದೆ, ಸಮತೋಲನವಾಗಿದೆ, ಸಮತೋಲನ. ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ನಾವು ಚೌಕುರಿಯನ್ನ ಬರೆದು ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನ ನೀವು ಕೈಯಲ್ಲಿ ತರ ಬ್ರಹ್ಮಾಂಡದಲ್ಲಿ ಕಳಿಸ್ಬೇಕು. ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ. ಒಂದು ಕೈಯಿಂದ ಆಶೀರ್ವಾದ ಬರ್ತಾ ಇರುತ್ತೆ, ಇನ್ನೊಂದು ಕೈಯಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಹೋಗಿಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನೋಡ್ತಾ ಬರ್ಬೇಕು ನೀವು ಅದನ್ನ. ನಿಮ್ಮ 3ನೇ ಕಣ್ಣಿನಿಂದ ಆ ಮಂಡಿಯನ್ನ ನೀವು ನೋಡ್ತಾ ಬರ್ಬೇಕು. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಿಮ್ಮ ಕೈಗಳಿಂದ ಹೋಗ್ತಾ ಇದ್ದ ಪ್ರಕಾಶದಿಂದ ಸಣ್ಣ ಕಪ್ಪು 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 ಸ್ವಲ್ಪ ಡಾಟ್ಸ್ ತರ ಕಾಣಿಸುತ್ತೆ ಕೆಲವರಿಗೆ. ಒಂಥರ ಕಪ್ಪು ಕಪ್ಪು ಕಪ್ಪುದು ಕಾಯಿನ್ ತರ ಕಾಣಿಸುತ್ತೆ ನಿಮ್ಗೆ. ಅದೆಲ್ಲವೂ ಕೂಡ ಶುದ್ಧಿ ಆಗ್ತಾ ಇದೆ. ಅಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ ವೈಟ್ 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 ಬಣ್ಣದಲ್ಲಿ ಎಲ್ಲವೂ ಕೂಡ ಸ್ಥಾಪನೆಯಾಗಿದೆ. ಸೇಹಿಕೆಯನ್ನ ಬರೆದು ಬ್ಯಾಲೆನ್ಸ್ ಅಲ್ಲಿರುವಂತ ಮೂಳೆಗಳು, ಮಾಂಸಖಂಡಗಳು, ನರಗಳು ಎಲ್ಲವೂ ಕೂಡ ಚರ್ಮ, ಸ್ಕಿನ್ ಆಗಿರ್ಬೋದು, ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ, ಬ್ಯಾಲೆನ್ಸ್ ಆಗಿದೆ, ಬ್ಯಾಲೆನ್ಸ್ ಆಗಿದೆ. ಚೋಕುರೆ 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 ಸುರಕ್ಷಿತರಾಗಿದ್ದಾರೆ, 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 ಸಂಪೂರ್ಣವಾಗಿ ಸ್ವಸ್ಥರಾಗಿದ್ದಾರೆ. ಆಮೇಲೆ ಅವರು ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ರನ್ನಿಂಗ್ ಮಾಡ್ತಾ ಇದ್ದಾರೆ, ಮೆಟ್ಲುಗಳನ್ನ ಹತ್ತಿದ್ದಾರೆ. ಯಾಕಂದ್ರೆ ಕಾಲಿಂದ ಏನೇನ್ ಮಾಡ್ತಾರೆ ಅದೆಲ್ಲ ಮಾಡ್ತಾ ಇರೋರಿಗೆ ನಿಮ್ಮಮ್ಮ ಕಾಲಲ್ಲಿ ಮೆಟ್ಲೆಲ್ಲ ಹತ್ಕೊಂಡು ಈಸಿಯಾಗಿ ಹತ್ಕೊಂಡು ಹೋಗ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ವಾಕಿಂಗ್ ಮಾಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ, ಜಂಪಿಂಗ್ ಮಾಡ್ತಾ ಇದ್ದಾರೆ. ಕಾಲುಗಳಲ್ಲಿ ಅದ್ಭುತವಾದಂತ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯಲ್ಲಿ ಸ್ಥಾಪನೆಯಾಗಿದೆ. ರೇಖೆಯ ಮಾರ್ಗದರ್ಶಿತರಾಗಿದ್ದಾರೆ, ರೇಖೆಯ ಮಾರ್ಗದರ್ಶಿತರಾಗಿದ್ದಾರೆ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ. ಧನ್ಯವಾದಗಳನ್ನ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಒಂದು 5 ದಿನ 7 ದಿನ ಮಾಡಿ. 7 ದಿನ ಮಾಡಿ. 7 ದಿನ ಆದ್ಮೇಲೆ 2 days 3 days ಬಿಟ್ಟು ಹೀಲಿಂಗ್ ಮಾಡ್ತಾ ಬನ್ನಿ. ಅವರು ಕೂಡ ಸ್ವಲ್ಪ ಆಹಾರದಲ್ಲಿ, ಅವರ ಹವ್ಯಾಸಗಳಲ್ಲಿ ಸ್ವಲ್ಪ ಅವ್ರ ಆರೋಗ್ಯನೂ ನಾವು ನೋಡ್ಕೋಬೇಕಲ್ವಾ. ಅವ್ರ ಆಹಾರ ಪದ್ಧತಿಗಳಿಗೆ ಬದಲಾವಣೆ ಮಾಡ್ಕೊಳ್ತು ಅಂದ್ರೆ ಇನ್ನು ತುಂಬಾ ಸೂಪರ್ ಆಗಿ ಅವರು
ರೆಡಿ ಆಗ್ಬಿಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಬರುವ ಸಂಭವಗಳು ಇರುತ್ತೆ. ಅದಕ್ಕೆ ನಾವು ಊಟದಲ್ಲಿ ಫಸ್ಟ್ ಅವರಿಗೆ ಊಟ ಹೇಳೋದು, ಆಹಾರನ ತುಂಬಾ ಚೆನ್ನಾಗಿ ಅವರು ಬ್ಯಾಲೆನ್ಸ್ ಮಾಡ್ಕೊಂಡ್ ಬರ್ಬೇಕು ಅಂತ. ಯಾರಿಗಾದ್ರೂ ನಿಮ್ಮ ನಿಮ್ಮ ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ನಿಮ್ಮ ಅತ್ತೆ ಮಾವ ಯಾರಿಗಾದ್ರೂ ಕೂಡ ನೀವು ಮಾಡಬಹುದು. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಇದಾದ ನಂತರ ನಿಮ್ ಪುಸ್ತಕಗಳಿದೆಯಾ? ನಿಮ್ಮ ನಿಮ್ಮ ನಿಮ್ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಅವ್ರು ಇಂಟರ್ವ್ಯೂಗೆ ಹೋಗ್ತಾರಾ ಅಥವಾ ಅವರು ಎಕ್ಸಾಮ್ ಬರೆಯಕ್ ಹೋಗ್ತಾರಾ ಅಥವಾ ಯಾವುದೇ ಇದ್ರು ಅವ್ರ ಊರಿಗೆ ಹೋಗ್ತಾರಾ, ಎಮರ್ಜೆನ್ಸಿ ಕೆಲಸ ಇದೆಯಾ, ಅಥವಾ ನಿಮ್ ಮಕ್ಳು ಸ್ಕೂಲಿಗೆ ಹೋಗ್ತಾರಲ್ವಾ ಅವ್ರಿಗೆ ಅವ್ರ ಆಭಾ ಮಂಡಲ ಲಾಕ್ ಮಾಡ್ಬೇಕು ಅಂದ್ರೆ ಚೌಕುರೇನ ಬರೀರಿ, ಚೌಕುರೆ 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 ಲಾಕ್ ಅಂಡ್ ಸೀಲ್ ಲಾಕ್ ಅಂಡ್ ಸೀಲ್ ಲಾಕ್ ಅಂಡ್ ಸೀಲ್. ಆ ಚೌಕರೆಯಿಂದ ಮುಖಾಂತರ ಗೋಲ್ಡನ್ ಲೈಟ್ ಅಥವಾ ವೈಟ್ ಲೈಟ್ ಸೃಷ್ಟಿಯಾಗಿ ಗೋಲಾಕಾರದಲ್ಲಿ ಅವರು ಸಂಪೂರ್ಣ ಅವ್ರ ಸುತ್ತ ಒಂದು ವೃತ್ತಾಕಾರದಲ್ಲಿ ಬಂದು ಅವರು ಸುರಕ್ಷಿತರಾಗಿದ್ದಾರೆ ಸುರಕ್ಷಿತರಾಗಿದ್ದಾರೆ ಸುರಕ್ಷಿತರಾಗಿದ್ದಾರೆ. ನೆಕ್ಸ್ಟ್ ಅವ್ರು ಎಲ್ಲಿಗಾದ್ರೂ ಹೋಗಿ ಬರ್ಬೋದು. 24 ಅವರ್ಸ್ ಆ ಚೇತನ ಇರುತ್ತೆ. ಮತ್ತೆ ನಾಳೆಗೆ ನೀವು ಚೌಕರಿಯನ್ನು ಹಾಕಿ 2 ನಿಮಿಷದಲ್ಲಿ ಏ ರೇಖಿ ದಿವ್ಯ ಶಕ್ತಿ ನನ್ನ ಮಗನನ್ನ ರಕ್ಷಣೆ ಮಾಡುವಂತ ಚೈತನ್ಯವನ್ನ ತುಂಬಿ ನನ್ನ ಕೈಗಳಿಗೆ ಪ್ರದಾನ ಮಾಡಿರಿ ಅಂತ ಹೇಳ್ಬೇಕು. ನೀವ್ ಏನಕ್ಕೆ ಇನ್ವೈಟ್ ಮಾಡ್ತಾ ಇದ್ರಿ, ಏನ್ ಕೆಲಸ ಮಾಡಕ್ಕೆ ನೀವು ಹೀಲ್ ಮಾಡ್ತಾ ಇದ್ದೀರಾ, ಅವರಿಗೆ ಉಪಚಾರವನ್ನ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆ ಒಂದು ಕೆಲಸಕ್ಕೆ ನೀವು ಆ ಶಕ್ತಿಯನ್ನ ಕೇಳ್ಕೋಬೇಕು. ನೀವು ಅವ್ರಿಗೆ ರಕ್ಷಣೆ ಮಾಡ್ತಾ ಇದ್ದೀರಾ ಅಥವಾ ಅವ್ನು ಇಂಟರ್ವ್ಯೂಗೆ ಹೋಗ್ತಾ ಇದ್ದಾನ, ಅವ್ನು ಎಕ್ಸಾಮ್ ಬರೀ ಅಥವಾ ಆರ್ಡರ್ ತಗೊಂಡ್ ಬರ್ತಾ ಇದ್ದೀರಾ, ನೀವು ಒಂದೊಂದಕ್ಕೆ ನೀವು ನೋಡ್ಕೊಳ್ತಾ ಹೀಲಿಂಗ್ ಮಾಡ್ಕೊಳ್ತಾ ಬನ್ನಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ರೇಖಿ ಲೆವೆಲ್ 3 ಇನ್ನು ಕಂಪ್ಲೀಟ್ ಆಗಿ ನಿಮ್ಗೆ ಆಳವಾಗಿ ನೀವು ಅಧ್ಯಯನ ಮಾಡಕ್ ಹೋಗ್ತಾರೆ, ಆಳವಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ. ಮತ್ತೆ ಇದು ಒಂದೇ ಸಲ ರೇಖಿ ಲೆವೆಲ್ ಒಂದೇ ಸಲ ಕಲಿಬಹುದಾ ನಾವು, ಇಷ್ಟೇನಾ? ಇನ್ನೂ ಕನ್ಫ್ಯೂಷನ್ ಇರುತ್ತೆ ನಮ್ಗೆ. ಸಂಧ್ಯವ್ರು ಹೇಳ್ತಾ ಇರಂತೆ ನಂಗೆ ಇನ್ನೊಂದ್ ಸ್ವಲ್ಪ ಕಲಿಬೇಕು, ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತ. ಒಂದು ಸಲ ನೀವು ರೇಖಿ ಲೆವೆಲ್ 1, 2 ಬಂದ್ರೆ ನೀವು ಸಂಪೂರ್ಣವಾಗಿ ಕಲಿಯೋವರೆಗೂ ನೀವು ಅಟೆಂಡ್ ಮಾಡ್ಬೋದು. ಮತ್ತೆ 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 ನೀವು ಜಾಯಿನ್ ಆಗ್ಬೋದು, ನಿಮ್ಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ. ಆಯ್ತಾ? ನೆಕ್ಸ್ಟ್ 3ನೇ ಲೆವೆಲ್ ಸೇರ್ಕೊಳ್ತೀರಾ. ಅದಕ್ಕೆ ಎಷ್ಟು ಫೀಸ್ ಇರುತ್ತೋ ಅಷ್ಟು ಫೀಸ್ ಕೊಟ್ಟು ನೀವು ಜಾಯಿನ್ ಆದ್ಮೇಲೆ ಆ ಗ್ರೂಪ್ ನಿರಂತರವಾಗಿ ಓಪನ್ ಇರುತ್ತೆ. ನಿಮ್ಗೆ ಎಷ್ಟು ತೃಪ್ತಿ ಆಗೋವರ್ಗುನು ಕಲಿಬಹುದು. ಮತ್ತೆ 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 ನೀವು ಒಂದು ಸಲ ಪೇ ಮಾಡಿದ್ರೆ ಎಷ್ಟು ಸಲನಾದ್ರೂ ನೀವು ನಿಮ್ಗೆ ರೆಕಾರ್ಡಿಂಗ್ ಅವೈಲಬಲ್ ಇರುತ್ತೆ, ನಾಲೆಡ್ಜ್ ಅವೈಲಬಲ್ ಇರುತ್ತೆ. ಸಮ್ಟೈಮ್ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಈಗ ಏನೋ ಹೀಲಿಂಗ್ ಮಾಡ್ಬೇಕು ನಿಮ್ಗೆ ಗೊತ್ತಾಗಿಲ್ಲ ನನಗೆ ಕಾಲ್ ಮಾಡಿ, ಹೇಗ್ ಹೀಲಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಇಫ್ ಇನ್ ಕೇಸ್ ತೆಗಿಲಿಲ್ಲ ಅಂತ ಹೇಳಿದ್ರೆ ನಾನು ಬಿಸಿ ಇರ್ತೀನಿ, ಹಾಗಾಗಿ ತೆಗ್ದಿರಲ್ಲ. ಫ್ರೀ ಆದ್ಮೇಲೆ ಖಂಡಿತ ನಿಮಗೆ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ ನಾನು. ಅದೇ ರೀತಿ ಮಾಸ್ಟರ್ ಲೆವೆಲ್ದು ಕೂಡ ಇರುತ್ತೆ, ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ ಅಲ್ಲೂ ಕೂಡ ಇರುತ್ತೆ. ನೀವು ಸಂಪೂರ್ಣವಾಗಿ ನೀವು ಅದನ್ನ ಅರ್ದು ಗುಡ್ದು ಅದನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ನೀವು. ನಾನು ಅದನ್ನೇ ಹೇಳ್ತಾ ಇರೋದು, ಬರೀ ಸರ್ಟಿಫಿಕೇಟ್ ಅಲ್ಲ, ನೀವು ಬರೀ ಸರ್ಟಿಫಿಕೇಟ್ ತಗೊಳ್ಳೋಂತ ನೀವು ಚೇತನ ನಿಮ್ಮದ್ ಯಾವುದು ಅಲ್ಲ. ಆ ಪರಮಾತ್ಮನ ಸಂಕಲ್ಪನೆ ಬೇರೆ ಇದೆ. ನಿಮ್ಮನ್ನ ನೀವು ಆರ್ಡಿನರಿ ಅನ್ಕೋಬೇಡಿ, ನೀವು ದಿವ್ಯವಾದಂತ ಆತ್ಮಗಳು. ಈ ವಿದ್ಯೆ ಇವತ್ತಿನ ವಿದ್ಯೆ ಅಲ್ಲ, ಇದು ನಿಮ್ದು. ನಿಮ್ ತಲೆ ಒಳಗಡೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದು ಯಾವಾಗ್ಲೂ ನೀವು ಕಲ್ತಿದ್ದೀರಾ. ಅದನ್ನ ನಿಮ್ಮ ವಿದ್ಯೆನ ನಿಮಗ್ ನಾನು ಹೇಳ್ಕೊಡಕ್ ಬಂದಿದ್ದೀನಿ ಅಷ್ಟೇ, ನೆನಪ್ ಮಾಡಕ್ ಬಂದಿದ್ದೀನಿ ನಾನು. ಇದೆಲ್ಲವೂ ಕೂಡ ನೀವು ಕಲ್ತಿದ್ದೀರಾ, ಇದು ನಿಮ್ಮ ಸ್ವಂತ ವಿದ್ಯೆ ಇದು. ಆದ್ರೆ ಹೇಗೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಆಂಜನೇಯನ್ ತರ ಜಾಂಬವಂತ ಬಂದವನಿಗೆ ನೆನಪಿಸ್ತಾನಲ್ಲ ನೋಡಿ, ಸಮುದ್ರನ ಲಂಕೆನ ದಾಟೋದಿಕ್ಕೆ, ಲಂಕೆನ ರೀಚ್ ಮಾಡೋದಿಕ್ಕೆ ನಿನ್ನಲ್ಲಿ ನೀನು ಏನು ಆ ಸೂರ್ಯನ ಹತ್ರ ಹೋಗಿದ್ದೆ ನೀನು, ಅದನ್ನ ಹಣ್ಣು ಅಂತ ನೀನು ತಿನ್ನಕ್ಕೆ ಹೋಗಿದ್ದೆ ನೀನು, ಅಷ್ಟು ದೂರ ನೀನು ಹಾರೋ ಶಕ್ತಿ ಇದೆ, ಈ ಸಮುದ್ರ ನಿನ್ ಕೈಲಿ ಹಾರಕ್ಕಾಗಲ್ವಾ ಅಂತ ಜಾಂಬುವಂತ ಹನುಮಂತನಿಗೆ ನೆನಪಿಸ್ತಾರೆ. ಆಗ ಹನುಮಂತನಿಗೆ ರಿಯಲೈಸ್ ಆಗುತ್ತೆ, ಹೌದಲ್ವಾ, ನಾನು ಆ ಚಿಕ್ಕಲಿದ್ದಾಗ್ಲೇ ಸೂರ್ಯನೇ ಹಣ್ಣು ಅಂತ ತಿನ್ನಕ್ ಹೋಗಿದ್ದೆ ನಾನು ಅಂತ ಹೇಳ್ತೆ. ಆಗ ಅವ್ರು ಏನ್ ಮಾಡ್ತಾರೆ,
ಸಮುದ್ರವನ್ನ ಹಾರ್ತಾರೆ. ಹಾಗೆ ನೀವೆಲ್ಲರೂ ಕೂಡ ಹನುಮಂತನ ತರ ನಿಮ್ ಒಳಗಡೆನೆ ಎಲ್ಲ ಶಕ್ತಿ ಇದೆ. ನಾನ್ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ, ಕಾರಣಕರ್ತೆ ನಾನು. ನಿಮ್ಮಲ್ಲ ಶಕ್ತಿ ಇದೆ, ನೀವು ಪ್ರಯತ್ನ ಮಾಡಿ, ನಿಮ್ ಕೈಲಿ ಆಗತ್ತೆ, ಹಾಗೆ ಆಗತ್ತೆ ಅಂತ ನಾವೊಂದು ಮಾಧ್ಯಮವಾಗಿ ಬಂದಿದ್ದೇವೆ ಅಷ್ಟೇ. ಇದು ನಿಮ್ಮ ಜನ್ಮ ಜನ್ಮದಿಂದಲೂ ಕೂಡ ನೀವು ಪಡ್ಕೊಂಡಿರುವಂತಹ ಇದೊಂದು ಜ್ಞಾನ. ಆ ಭಗವಂತನ ಜೊತೆಗೆ ಅವನ್ ಯಾವಾಗಿದ್ದ ಅವಾಗೆಲ್ಲ ನೀವೆಲ್ಲರೂ ಇದ್ದೀರ. ಯಾವಾಗ್ಲೂ ನೀವು ಆ ಪರಮಾತ್ಮನ ಜೊತೆಗೆ ನೀವಿದ್ದೀರಾ. ಇಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಮ್ಗೆ ಒಲವು ಕೂಡ ಬರಲ್ಲ, ಆಸಕ್ತಿನೂ ಕೂಡ ನಮ್ಗೆ ಬರ್ತಿರ್ಲಿಲ್ಲ. ಇಲ್ಲಿ ನೋಡಿ, ಎಲ್ಲರೂ ಹೊರಗಡೆ ಏನೇನೋ ಕೆಲ್ಸಗಳು ಮಾಡ್ಕೊಂಡು ಎಲ್ಲೆಲ್ಲೋ ಕೂತಿದ್ದಾರೆ. ನೀವ್ ಯಾಕೆ ಇಲ್ಲಿ ಬಂದ್ ಕೂತ್ಕೊಂಡಿದೀರಿ? ನಮ್ಗೆ ಯಾಕೆ ನಾವ್ ಒಂದ್ ಮಾತನ್ನ ಅಥವಾ ಒಂದು ಜ್ಞಾನವನ್ನ, ಒಂದು ಅರಿವನ್ನ ಕೊಡ್ಬೇಕಾದ್ರೆ, ಹೌದು ಇದನ್ ಕೇಳ್ಬೇಕು, ಎಷ್ಟೊಂದು ನನಗೆ ಸಂತೃಪ್ತಿ ಆದಂಗ ಆಗತ್ತೆ. ಇನ್ನೂ ಆಳವಾಗಿ ತಿಳ್ಕೋಬೇಕು, ಏನಾದ್ರೂ ಮಾಡ್ಬೇಕು ಅಂತ ಯಾಕೆ ನಮ್ಗೆ ಆ ತಳಮಳ, ನಮ್ಗೆ ಯಾಕೆ ಆ ತವಕ, ಯಾಕೆ ನಾವ್ ಆ ದಾರಿನಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಇದೇ ಕಾರಣ. ಇದು ನಿಮ್ಮ ವಿದ್ಯೆನೆ. ಪರಮಾತ್ಮನ ಜೊತೆ ನಾವು ನಿರಂತರವಾಗಿ, ಆ ಪರಮಾತ್ಮ ಯಾವಾಗ ಇದ್ದ ಅವಾಗೆಲ್ಲರೂ ಕೂಡ ನಾವು ಬಂದಿದೀವಿ. ಅವನ ಅನುಗ್ರಹ ಸದಾ ನಮ್ ಜೊತೆನಲ್ಲಿದೆ. ಅದಕ್ಕೆ ನಾವ್ ಈಗ್ಲೂ ಕೂಡ ನಾವು ಜೊತೆನಲ್ಲೇ ಇದ್ದೀವಿ. ನಾವ್ಯಾರು ಅಂತ ನಿಮಗ್ ಗೊತ್ತಿಲ್ಲ, ನೀವ್ಯಾರು ಅಂತ ನಮಗ್ ಗೊತ್ತಿಲ್ಲ. ನಾವ್ ಎಲ್ಲೆಲ್ಲೋ ಇದ್ದೀವಿ, ಯಾವ್ಯಾವ್ದೋ ಜಿಲ್ಲೆನಲ್ಲಿ ಇದ್ದೀವಿ, ಯಾವ್ಯಾವ್ದೋ ರಾಜ್ಯಗಳಲ್ಲೂ ಕೂಡ ನಾವಿದ್ದೀವಿ. ಆದ್ರೂ ಯಾಕೆ ನಮ್ಗೆ ಇಷ್ಟೊಂದು ಬಂಧನ ಇದೆ? ಎಷ್ಟೋ ಗುರುಗಳಿದಾರಲ್ವಾ, ಎಲ್ಲಾರ ಹತ್ರನೂ ಕಲಿಬೋದಿತ್ತಲ್ವ ನಾವು. ಅಂದ್ರೆ ನಮ್ಮ ನಿಮ್ಮ ಸಂಬಂಧ, ನಮ್ಮ ನಿಮ್ಮ ಬಾಂಧವ್ಯ ಜನ್ಮ ಜನ್ಮಗಳಿಂದಲೂ ಕೂಡ ಇದೆ. ಹಾಗಾಗಿ ನಾವೇ ಇರೋದು. ಅಲ್ಲಿ ಎಲ್ಲಿ ನಿಲ್ಸಿದ್ವಿ ನಾವು ಅಂದ್ರೆ ಆ ಜ್ಞಾನದನ್ನ ನಾವ್ ಎಲ್ಲಿ ನಿಲ್ಸಿರ್ತೀವೋ ಅದ್ರ ಮುಂದುವರಿಕೆ ನಾವ್ ಇಲ್ಲಿ ಮಾಡ್ತೀವಿ. ನಾವು ಈ ಜನ್ಮದಲ್ಲಿ ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ಹೇಳೋದ್ನ, ಇಲ್ಲಿ ಏನಾದ್ರು ಸ್ಟಾಪ್ ಮಾಡ್ತು ನಾವು ಅಂತ ಹೇಳಿದ್ರೆ ಮತ್ತೆ ಹುಟ್ಟಿ ಬರ್ಬೇಕಾಗತ್ತೆ ನಾವು. ಇಲ್ಲೇನಾದ್ರೂ ನಾವೇನ್ ಮಾಡ್ತೀವಿ ಅಂದ್ರೆ ಸಮಯ ತಗೊಂಡ್ ನೋಡೋಣ, ಮಾಡೋಣ, ಆಮೇಲೆ ನೋಡಿದ್ರೆ ಆಯ್ತು ಅಂತ ನಾವೇನಾರು ಅನ್ಕೊಂಡ್ರೆ ಮತ್ತೆ ಈ ವಿಷಯಕ್ಕೆ ನಾವು ಮತ್ತೆ ಹಿಂದಿನಿಂದ ಬರ್ಬೇಕಾಗತ್ತೆ. ನಾವು ಮತ್ತೆ ಜನ್ಮ ತಗೋಬೇಕು, ಮತ್ತೆ ನಮ್ಗೆ ಅದ್ ಅರ್ಥ ಆಗ್ಬೇಕು, ಮತ್ತೆ ನಮ್ಗೆ ಕನೆಕ್ಷನ್ ಆಗ್ಬೇಕು, ಮತ್ತೆ ನಾವ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಅದಕ್ಕೆ ಹೇಳ್ತಾ ಇರೋದು, ಆ ಪರಮಾತ್ಮ ನಮ್ಗೆ ಅನುಗ್ರಹ ಕೊಟ್ಟಿದ್ದಾನೆ. ಇಷ್ಟು ಸಮಯನೇ ನಾವು ವ್ಯರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಇನ್ನು ಒಂದೊಂದು ಉಸಿರಿನಲ್ಲೂ, ಒಂದೊಂದು ಗಳಿಗೆಯಲ್ಲೂ ಕೂಡ ಸದಾ ನಾವು ಧ್ಯಾನದಲ್ಲಿರ್ಬೇಕು. ನಾವು ಇದಕ್ಕೋಸ್ಕರನೇ ಎಲ್ಲರೂ ಕೂಡ, ಋಷಿ ಮುನಿಗಳೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದೊಂದು ಆ ಗಳಿಗೆಯನ್ನ ನಾನು ಅನುಭವಿಸ್ಬೇಕು ಅಂತ ಹೇಳಿ ಅವರು ಎಲ್ಲವನ್ನು ಬಿಟ್ಟು ಅವರು ಸದಾ ನಿರಂತರವಾಗಿ ಆ ಪರಮಾತ್ಮನ ಧ್ಯಾನದಲ್ಲಿ ಅವ್ರು ಇರೋದಕ್ಕೆ ಇಷ್ಟಪಡ್ತಾರೆ. ನೀವು ಕೂಡ ಆ ಪರಮಾತ್ಮನ ಸದಾ ನೀವು ಕೂಡ ಧ್ಯಾನದಲ್ಲಿದ್ದೀರಾ. ಅದು ಇವಾಗ ನಿಮ್ಗೆ ಒಂದೊಂದಾಗಿ ನಿಮ್ಗೆ ಅನುಭವಕ್ಕೆ ಬರ್ತಾ ಇದೆ ನಿಮ್ಗೆ. ಅದಕ್ಕೇನೆ ಯಾವಾಗ್ಲೂ ಕೂಡ ನಿಮ್ಮ ಒಳಗಡೆ, ನಿಮ್ಮ ಅಂತರಂಗದ ಒಳಗಡೆ ಆ ಒಂದು ನಾಮಸ್ಮರಣೆ ಜೊತೆಯಲ್ಲಿ ನಡೀತಾ ಇರ್ಲಿ. ಅದಕ್ಕೇನೆ ಎಲ್ಲರೂ ಕೂಡ ಹರೇ ರಾಮ ಹರೇ ಕೃಷ್ಣ, ಜೈ ಶ್ರೀ ಕೃಷ್ಣ, ರಾಧೆ ರಾಧೆ, ಯಾವ್ದಾದ್ರೂ ಒಂದು ನಾಮಸ್ಮರಣೆಯನ್ನ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಯಾವ್ದಾದ್ರು ನಿಮ್ಗೆ ಯಾವ್ದು ಎನ್ಸ್ತಿರುತ್ತೋ ಅದನ್ನ ಒಳಗಡೆ ಒಂಥರ ಅದು ಒಳಗಡೆ ಚಾಂಟ್ ಆಗ್ತಾನೇ ಇರುತ್ತೆ ಅದು ಮಂತ್ರ. ಆಗ ಅದು ನಿಮ್ಗ ಅನುಭವ ಬರ್ತಾ ಆಗತ್ತೆ. ನಿಮ್ಗೆನೆ ನೀವೇ ಹೇಳ್ತೀರಾ ನನಗೆ, ಒಬ್ಬವನ ಗೊತ್ತಾಗ್ತಾ ನಿಮ್ಮಲ್ಲೇ ಕೂಡ ಅದ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರೇನ್ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ಪಡೆದಿರುವಂತ ಪುಣ್ಯನೇ ಇದು.
ನಾವೆಲ್ಲರೂ ಕೂಡ ಪುಣ್ಯವಂತರೆ, ನಾವೆಲ್ಲರೂ ಅದೃಷ್ಟವಂತರೆ, ನಾವೆಲ್ಲರೂ ಕೂಡ ಭಾಗ್ಯವಂತರೆ. ನೋಡೋ ದೃಷ್ಟಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ದಾರಿನಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೀವಿ, ಟೆನ್ಷನ್ ಮಾಡ್ಕೋಬೇಡಿ. ಯಾಕಂತೇಳಿ ಸುತ್ತಮುತ್ತ ನಡೆಯುತ್ತೆ ಘಟನೆಗಳು, ನೋವಾಗತ್ತೆ, ಬೇಸರ ಆಗತ್ತೆ, ಅಳು ಬರುತ್ತೆ, ದುಃಖ ಆಗತ್ತೆ, ಬೇರೆಯವ್ರು ನಮ್ಗೆ ತೊಂದರೆ ಕೊಡ್ತಾರೆ. ಅದೆಲ್ಲವನ್ನ ನಾವೇನ್ ಮಾಡ್ಬೇಕು? ಪರಮಾತ್ಮ ಎಲ್ಲ ನಿನಗೆ ಅರ್ಪಣೆ. ನಿಮಗೇನ್ ಬೇಕು? ನೀವು ಹಂಸದ ತರ ಇರ್ಬೇಕು. ಮತ್ತೆ ಏನೇ ಇದ್ರುನು ಹಂಸ ಏನ್ ಮಾಡುತ್ತೆ ಹೇಳಿ? ನೀವು ಎಷ್ಟೇ ಹಾಲಿಗೆ ನೀರ್ ಮಿಕ್ಸ್ ಮಾಡಿರಿ, ಅದೇನ್ ಮಾಡುತ್ತೆ? ತನಗ್ ಬೇಕಾಗಿರೋದೇನು? ಹಾಲನ್ ಮಾತ್ರ ತಗೊಳುತ್ತೆ, ನೀರನ್ನ ಅದು ತಗೊಳಲ್ಲ. ಹಂಗೆ ಸುತ್ತಮುತ್ತ ಏನೇ ನಡೆದ್ರು ಕೂಡ ನೀವು ತಲೆಗೆ ಹಾಕೋಬೇಡಿ. ತಲೆನ ಡಸ್ಟ್ಬಿನ್ ಮಾಡ್ಕೋಬಾರ್ದು ನಾವು. ಅದ್ ನಡೀತಾ ಇರುತ್ತೆ, ಅದು ಅವರ ಪುಣ್ಯ, ಅದು ಅವ್ರದ್ದು ಏನ್ ತಂದಿರ್ತಾರ ನಮ್ಗೇನ್ ಗೊತ್ತಿರುತ್ತೆ ಅಲ್ವಾ? ಹೌದಾ? ಸರಿ, ಹೂ ಅನ್ನಕ್ಕೆ ಏನ್ ಕೊಡ್ಬೇಕು? ಕೆಸರಿನಲ್ಲೇ ಕಮಲ ಹರಳೋದಲ್ವಾ? ಆದ್ರೆ ಆ ಕಮಲ ಯಾರ ಹತ್ರ ಹೋಗುತ್ತೆ ಹೇಳಿ? ಆ ಲಕ್ಷ್ಮಿ ಮಾತೆಯೇ ಆ ಕಮಲದ ಮೇಲೆ ಆ ಪಾದವನ್ನ ಸೇರುತ್ತೆ, ಆ ಪರಮಾತ್ಮನ ಪಾದಕ್ಕೆ ಅದನ್ನ ಅರ್ಪಣೆ ಮಾಡ್ತಾರೆ. ಹಾಗೆ ನಾವು ಸುತ್ತಮುತ್ತ ಏನೇ ಬಂದ್ರು ಕೂಡ ಆ ನೋವಾಗತ್ತೆ, ಆ ಕ್ಷಣ ಆಗತ್ತೆ ಅಷ್ಟೇ, ಅದನ್ನ ಇಟ್ಕೋಬಾರ್ದು ನಾವು. ನೋವಾಯ್ತಾ? ಆಗಿದೆ, ಅಕ್ಸೆಪ್ಟ್, ಸ್ವೀಕಾರ ಮಾಡ್ಕೊಳ್ಳಿ ಅಷ್ಟೇ. ಹೌದು, ನನಗ್ ನೋವಾಗಿದೆ, ಬೇಸರ ಆಗಿದೆ, ಸರಿ, ನಿನ್ಗ್ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗತ್ತೆ. ಅಂದ್ರೆ ಅವ್ರ ಕರ್ಮನ ನಾವು ತಗೊಳಕ್ಕಾಗಲ್ಲ, ನಮ್ ಪುಣ್ಯನ ಅವ್ರು ತಗೊಳಕ್ಕಾಗೋದಿಲ್ಲ. ಆ ತರ ಆಗಿದಿದ್ರೆ ಇವತ್ತು ಪ್ರಪಂಚದಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಡ್ರೆಸ್ಗಳು, ಮನಿ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಲ್ಲ, ಹೌದಲ್ವಾ? ಸ್ಯಾರಿ ಎಕ್ಸ್ಚೇಂಜು, ಮನಿ ಎಕ್ಸ್ಚೇಂಜು, ಅಮೌಂಟ್ ಎಕ್ಸ್ಚೇಂಜು, ಮನೆ ಎಕ್ಸ್ಚೇಂಜು, ಏನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಹಂಗೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡೋದು. ನಿನ್ ಪುಣ್ಯ ನನಗ್ ಕೊಡು, ನನ್ ಪುಣ್ಯ ನಿನಗ್ ಕೊಡ್ತೀನಿ ಅಂತ ಹೇಳಿ ಅದು ಶೇರ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಮ್ಗೆ ಏನ್ ಪಡ್ಕೊಳ್ಬೇಕು, ನಿಮ್ ಒಳಗೆ ನಿನ್ಗೆ ಏನ್ ಬೇಕು ಅನ್ಸುತ್ತೋ ಅದನ್ನ ನೀನ್ ಮಾಡ್ತಾ ಬಾ ಅಷ್ಟೇ. ಅದ್ರಲ್ಲಿ ನಾವೇನ್ ಮಾಡ್ಬೇಕು? ಆ ಪಂಚತತ್ವಗಳನ್ನ ನಾವು ನೆನಪಿಸ್ಕೊಳ್ತಾ ಬರ್ಬೇಕು. ಈ ಒಂದು ದಿನ ನಾನು ಕೋಪ ಮಾಡ್ಕೊಳಲ್ಲ, ಈ ಒಂದು ದಿನ ನಾನು ಚಿಂತೆ ಮಾಡಲ್ಲ, ಈ ಒಂದು ದಿನ ನಾನು ಪ್ರತಿಯೊಂದಕ್ಕೂ ಪರಮಾತ್ಮ ಕೊಟ್ಟಿರೋದಕ್ಕೆಲ್ಲ ಕೃತಜ್ಞನಾಗಿರ್ತೇನೆ. ಈ ಒಂದು ದಿನ ನಾನು ಎಲ್ಲರ ಮೇಲೆ ಕರುಣೆಯಿಂದ ಇರ್ತೇನೆ, ಹೌದಲ್ವಾ? ಈ ಒಂದು ದಿನ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ಇವತ್ತೊಂದಿನ ಸಾಕು, ನಾಳೆ ನೋಡೋಣ. ಆತರ ಮಾಡ್ತಾ ಆಗತ್ತೆ, ಡಿಸ್ಟರ್ಬೆನ್ಸ್ ಆಗತ್ತೆ, ನಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಆ ಡಿಸ್ಟರ್ಬೆನ್ಸ್ ಇಂದ ನಾವೇನ್ ಮಾಡ್ಬೇಕು? ಮತ್ತೆ ಮತ್ತೆ ನಾವು ಚಾರ್ಜ್ ಮಾಡ್ಕೊಳ್ತಾ ಇರ್ಬೇಕು. ಬ್ಯಾಟ್ರಿ ಮುಗಿತಾ ಇರುತ್ತೆ, ಮತ್ತೆ ಮತ್ತೆ ನಾವು ಚಾರ್ಜ್ ಮಾಡ್ಕೊಳ್ತಾ ಬರ್ಬೇಕು ಅಷ್ಟೇ, ಇನ್ನೇನಿಲ್ಲ. ಸರಳವಾಗಿ ನಾವು ಮಾಡ್ತಾ ಬಂತು ಅಂದ್ರೆ ಸರಳವಾಗಿ ನಾವು ಪರಮಾತ್ಮನ ದಾರಿಯಲ್ಲಿ ನಾವು ಸಾಕ್ಬಹುದು. ತಲೆ ಕೆಡ್ಸ್ಕೋಬಾರ್ದು.